ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೃಷ್ಟಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಕುದುರೆಮುಖ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗಿದ್ವಿ ಹಾಗೆ ಎಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ನೋಡೋಣ ಬನ್ನಿ. ಎಷ್ಟು ದೂರ ಕರ್ಕೊಂಡು ಬಿಟ್ಟು ನೋಡಿ. ನಾನು ಅದೇ ಅಂದ್ರೆ ನಮ್ಮ ಪುಟ್ಟ ಎಷ್ಟು ಊರ್ದಾಗದ ನೋಡ್ರು ಅಂತ ಅಯ್ಯೋ ಮಾಯಿನಣ್ಣು ನೋಡಿಕಿನೋ. ಅಯ್ಯೋ ನಿನಗೊಂದು ಮಾಯಿನಣ್ಣಿಂದೇ ಸರಿ. ನಾನು ಕುದುರೆಮುಖ ಬರ್ತಾ ಇರೋದು 2ನೇ ಸರಿ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ. ಅಲ್ಲಿಗೆ ಹೋಗಬೇಕಂದ್ರೆ ಸಫಾರಿಲೇ ಹೋಗಬೇಕು. ಹಾಗೆ ವಾಟರ್ ಪ್ಲೇಸ್ ಕೂಡ ಇದೆ. ಏನೆಲ್ಲರೂ ಟ್ರಿಪ್ಪಿಗೆ ಹೋಗಿದ್ದೀರಾ ಅಥವಾ ಫಂಕ್ಷನ್ಗೆ ಹೋಗಿದ್ದೀರಾ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಫಂಕ್ಷನ್ಗೆ ಬಂದಿದ್ದು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಕಳಸದಿಂದ ಕುದುರೆಮುಖ ಹತ್ರ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿ ಹೊರಟ್ವಿ. ಹಾಗೆ ಆನ್ ದಿ ವೇ ಹೋಗ್ತಾ ಸಂಸೆ ಟೀ ಎಸ್ಟೇಟ್ ಕಾಣಿಸ್ತು. ಆ ಕಡೆಯಿಂದ ವಾಪಸ್ ಬರತ್ತಿಗೆ ಹೋಗೋಣ ಅಂದ್ಬಿಟ್ಟು ಸೀದಾ ಹೊರಟ್ವಿ. ಇಬ್ಬರು ಅಣ್ಣಂದಿರು 2 ಕಾರ್ ತೊಗೊಂಡ್ರು. ಒಟ್ಟು 15 ಜನ ಹೊರಟ್ವಿ. ಗೃಹ ಪ್ರವೇಶಕ್ಕೆ ಹೋದಾಗ ಒಂದು ಲಾಗ್ ಮಾಡಿದ್ದೆ, ಅಮ್ಮನ ಅತ್ತೆ ಮಗಳು ಮನೆ ಅಂದ್ಬಿಟ್ಟು. ಅವತ್ತಿನ ದಿನವೇ, ಆ ಫಂಕ್ಷನ್ ದಿನವೇ ಪ್ಲ್ಯಾನ್ ಮಾಡಿದ್ದು ಕುದುರೆಮುಖ ಹೋಗೋಣ ಅಂದ್ಬಿಟ್ಟು. ಯೂಟ್ಯೂಬಲ್ಲಿ ಬರ್ತೀನಿ, ಯೂಟ್ಯೂಬಲ್ಲಿ ಬರ್ತೀವಿ ತಾನ ವಾಯ್ಸ್ ಅಂತ ತೆಗ್ದಾಕ್ಬಿಡು. ಹಂಗೆ ನಮ್ಮ ಮೂಕ ಅನ್ಸಿ ತೋರ್ಸಲೇ ನಾವು ಯೂಟ್ಯೂಬ್ ಹೇಳ್ತೀನಿ ಫ್ಯೂಚರ್ ಅಂತ. ಹೇಳು. ಪುಟ್ಟ್ಯಾಕ ಓ ಡಬ್ಬಿ ಹಾಕೊಂಡಿರ. ನಿಧಾನಕ್ಕೆ ಹೋಗಿ ಆ ಕಡೆ ಹೋಗಿ ಉಲ್ಟೀರ. ಆಮೇಲೆ ಹಾ ಪಕ್ಕದಲ್ಲಿ ನಾವಿಬ್ರು ಇದೀವಿ ಕಣೆ ಪಾಪ. ಹಾ ಇನ್ನೂ ಸ್ವಲ್ಪ ಜನ ಬರೋರು ಇದ್ದರು. 2 ಕಾರೂ ಫುಲ್ ಆಗಿತ್ತು. ಆದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿದ್ದು ಕುದುರೆಮುಖ ಹೋಗೋಣ ಅಂದ್ಬಿಟ್ಟು. ಎಲ್ಲರೂ ಜೀಪ್ ಹತ್ಕೊಂಡ್ವಿ. ಇವಾಗ ಸಫಾರಿ ಸ್ಟಾರ್ಟ್ ಆಗ್ತಾ ಇದೆ. ಪರ್ಪಲ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವ್ರು ಬಂದುಬಿಟ್ಟು, ಅದೇ ಜೀಪ್ ಓಡಿಸ್ತಾ ಇದ್ದಾರಲ್ಲ ಅವ್ರು ಬಂದು ರಚಿತ್ ಅಣ್ಣ ಅಂದ್ಬಿಟ್ಟು ಅಮ್ಮನ ಚಿಕ್ಕಮ್ಮನ ಮಗ ಆಗಬೇಕು. ಅವರು ಆ್ಯಕ್ಚುಲಿ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಕುದುರೆಮುಖದಲ್ಲೇ. ಹಾಗಾಗಿ ಎಲ್ಲ ಫ್ಯಾಮಿಲಿ ರಿಲೇಟಿವ್ಸು ಎಲ್ಲರೂ ಒಟ್ಟಿಗೆ ವಿಸಿಟ್ ಮಾಡಿದ್ವಿ ಕುದುರೆಮುಖನ. ಎಲ್ಲರೂ ಜೀಪ್ ಹತ್ಕೊಂಡ್ವಿ. ಇವಾಗ ಸಫಾರಿ ಸ್ಟಾರ್ಟ್ ಆಗ್ತಾ ಇದೆ.
ಡ್ರಾಪ್ ಮಾಡ್ತೀವಿ. ಆ ಕಡೆ ಲಾಸ್ಟಲ್ಲಿ ಇದ್ದಾರಲ್ಲ, ಹಾಗೆ ನನ್ನ ಪಕ್ಕ ಕೂತ್ಕೊಂಡಿದ್ದಾರಲ್ಲ, ಅವರಿಬ್ಬರು ಬಂದ್ಬಿಟ್ಟು ಅಮ್ಮನ ಅತ್ತೆ ಮಕ್ಕಳು, ಚೇತನ್ ಹಾಗೆ ನೂತನ್ ಅಂದ್ಬಿಟ್ಟು. ಆ ಕಡೆಯಿಂದ ಸೆಕೆಂಡ್ ಒನ್ ಬಂದ್ಬಿಟ್ಟು ಅಮ್ಮನ ಚಿಕ್ಕಪ್ಪನ ಮಗಳು ಆಪ್ತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರು ಹಾಗೆ ಅಮ್ಮನ ಚಿಕ್ಕಪ್ಪನ ಮಗಳು ಶೃಂಗ ಅಂದ್ಬಿಟ್ಟು. ಕವಳಲ್ಲ ಈಗ ಮಳೆ ಬರ್ತದೆ. ಕವಳ ಮಳೆ ಬಂದ್ರೆ ಗಾಡಿ ಗಾಡಿ ಇದೆ ಅಣ್ಣ. ಛತ್ರಿ ಉಂಟಾ? ಏನೋ ಛತ್ರಿ ಕೊಡ್ತೀರಾ ಮಳೆಗಾಲಕ್ಕೆ? ತೆಗ್ದೆ ಇದಿಷ್ಟು ಫೋಟೋಸ್ ಎಲ್ಲ ಏನಿದೆ ಅಲ್ಲ, ನಮ್ಮೆಲ್ಲರಿಗೂ ಇದೊಂದು ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಈಗ ಹುಲಿಗಿಲಿ ಕಾಡಲ್ಲಿ ಹೋಗು.
ಸಾಕು ಇವರಿಲ್ಲ ಮೊಬೈಲ್ ಹಿಡಿಯೋದು ಬಿಡೋದೇ ಇಲ್ಲ ನಿಲ್ಸೋದೇ ಇಲ್ಲ ಅವರು ಮೊಬೈಲ್ ಹುಷಾರು ಅಲ್ಲ ಅಲ್ಲ ಆ ಮೂಲೆ ಅದೇ ಕುದುರೆ ಹೌದಾ ಅಲ್ಲ ರೋಡ್ ಮಾಡಾರಲ್ಲ ಅದ್ ಹೇಳು ಪುಟ್ಟಾಗತ್ತೆ ಈ ರೋಡಾಗ ಕರ್ಕೊಂಡು ಬಂದ ನಾವ್ ಎಲ್ಲ ಕರ್ಕೊಂಡು ಹೋಗೋದೇ ಇಲ್ಲಿ ನಡ್ಕೊ ಬರ್ತಾರ ಟ್ರೆಕ್ಕಿಂಗ್ ಹೋಗ್ತಾರ ಅಂತ ಕಡೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರ ಅವ್ರಿಗೆ ಬೇರೆ ಸಾರಿ ಪಾಟಿ ಅನ್ನೋದು ಪಾಟಿ ಇಲ್ಲ ತೊಗೊಳಲ್ಲ ನಾವು ಉಂಡರ್ತೀವಿ ನೋಡಿ ಸಾರಿಗೆ ಸೈಡ್ ಬಂದು ಈ ಕಡೆ ಬಂದು ಆ ಕಡೆ ಹೋಗ್ತೀನಿ ನೋಡು ಇನ್ನೇನು ನಾವು ಹೋಗಿ ಇಳ್ಕೊಂಡ್ವಿ. ಆ ಟೈಮಲ್ಲಿ ಒಂದು ದೂರದಲ್ಲಿ ಒಂದು ನವಿಲು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಫುಲ್ಲು ಫೆದರೆಲ್ಲ ಹರಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ರಜಿತಣ್ಣಗೆ ತುಂಬ ಥ್ಯಾಂಕ್ಸ್. ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನಾವು ಹೋಗಿದ್ದು ಸಫಾರಿ ಹಾಗೆ ಮತ್ತು ವಾಟರ್ ಪ್ಲೇಸು ಮತ್ತು ವ್ಯೂ ಪಾಯಿಂಟು ಹೋಗಿದ್ವಿ. ಅಲ್ಲಿ ಬಂದುಬಿಟ್ಟು ಡ್ಯಾಮ್ ಕೂಡ ಇತ್ತು. ಅಲ್ಲಿ ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಓಪನ್ ಇರಲಿಲ್ಲ ಅಂದ್ಬಿಟ್ಟು. ನೀವು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಎಂಜಾಯ್ ಮಾಡ್ಬೋದು. ನೀವು ಕಳಸ ಕಡೆ ಬಂದರೆ ಹೊರನಾಡು ಹಾಗೆ ಸಂಸೆ ಟೀ ಎಸ್ಟೇಟು, ಕುದುರೆಮುಖ ಮತ್ತು ಸುರ್ಮನೆ ಫಾಲ್ಸು ಈ ಎಲ್ಲ ಒಂದು ವಿಸಿಟ್ ಮಾಡ್ಬೋದು. ಈ ಒಂದು ಪ್ಲೇಸಸ್ಗೆಲ್ಲ ಒಂದು ಟೆಂಪಲ್ ಕೂಡ ಇದೆ, ಕಳಸೇಶ್ವರ ಟೆಂಪಲ್ ಅಂದ್ಬಿಟ್ಟು. ನಾನು ಫ್ಯಾಮಿಲಿ ಜೊತೆ ಬಂದಾಗ ಹೋಗಿದ್ದೆ. ಅದು ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಈ ಸತಿ ಫಂಕ್ಷನ್ಗೆ ಬಂದಾಗ ಹೋಗ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವು ಒಂದು ಸತಿ ಆ ಟೆಂಪಲ್ನ ವಿಸಿಟ್ ಮಾಡಿ ಬನ್ನಿ. ಎಷ್ಟು ಬರಸ್ ಇರ್ಬೋದು ಮಾವ ತುಂಬ ಚಾಲ ಎಲ್ಲಿ ಹೋಗ್ತಿದ್ರು ನಾನು ಆಗಲೇ ಹೇಳ್ದಂಗೆ ಆನ್ ದಿ ವೇ ಸಂಸೆ ಟೀ ಎಸ್ಟೇಟ್ ಹೋಗೋಣ ಅಂದ್ಬಿಟ್ಟು ವಾಪಸ್ ಬರೋತ್ತಿಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೀ ಎಸ್ಟೇಟ್ಗೆ ಒಂದು ಸತಿ ವಿಸಿಟ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲರೂ ಮತ್ತೆ ಅಲ್ಲಿಗೆ ಹೋಗಿ ಎಲ್ಲರೂ ಒಂದು ಕಪ್ ಕಾಫಿ ಕುಡ್ಕೊಂಡು ಒಳಗಡೆ ಹೋದ್ವಿ. ಟೆಂಪಲ್ ಓಪನೇ ಇತ್ತು ಅಲ್ಲಿ, ಗಣೇಶ ಟೆಂಪಲ್ ಅದು ಬಂದುಬಿಟ್ಟು. ಎಲ್ಲರೂ ಹೋಗ್ಬಿಟ್ಟು ಒಂದು ಫೋಟೋಸು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮತ್ತೆ ವಾಪಸ್ ಹೊರಡ್ವಿ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಮರ ಗಿಡಗಳು ಎಷ್ಟು ಚೆಂದ ಕಾಣಿಸ್ತಿದೆ ಅಂದ್ಬಿಟ್ಟು. ಟೀ ಎಸ್ಟೇಟು ಅದ್ರ ಮಧ್ಯೆ ಒಂದು ಚಿಕ್ಕದಾಗಿ ಗಣೇಶ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ಆ ಒಂದು ವ್ಯೂ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಟೀ ಎಸ್ಟೇಟು ನೋಡಲಿಕ್ಕೆ ಮಾತ್ರ. ತುಂಬಾ ಖುಷಿ ಆಯಿತು ನನಗಂತೂ. ಇಲ್ಲೂ ಅಷ್ಟೇ ನಾನು ಇದು 2ನೇ ಸರಿ ಬರ್ತಾ ಇರೋದು. ಫ್ಯಾಮಿಲಿ ಜೊತೆ ಒಂದು ಸತಿ ಬಂದಿದ್ದೆ. ಇದು ಬಂದ್ಬಿಟ್ಟು ಇವಾಗ ಎಲ್ಲ ರಿಲೇಟಿವ್ಸ್ ಜೊತೆ ಫ್ಯಾಮಿಲಿ ಜೊತೆ ಬರ್ತಾ ಇರೋದು ಮತ್ತೆ ಇದು.
ಓಪನ್ ಇದೆ ದೇವಸ್ಥಾನ. ಹಲೋ, ಎಲ್ಲರಿಗೂ ಈ ಒಂದು ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.